ತುಂಬಾ ಖುಷಿ ಆಗ್ತಾ ಇದೆ. ನಾವ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ದೊಡ್ಡ ಮಟ್ಟಕ್ಕೆ ಜನಕ್ಕೆ ಇಷ್ಟ ಆಗಿದೆ ಸಿನಿಮಾ. ನನ್ಗೆ ಗೊತ್ತಿಲ್ಲ, ಎಲ್ಲ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಇದನ್ನ ಮಾತ್ರ ಕೇಳ್ಕೋಬಹುದು ನಾನು. ಅಂಡ್ ಪ್ರತಿ ಒಂದು ಕ್ಷಣನೂ ತುಂಬಾ ಎಂಜಾಯ್ ಮಾಡೋದು. ನೀವ್ ಹೇಳಿ, ನಿಮ್ಗೇನ್ ಅನ್ಸ್ತಾ ಹೇಳಿ ಸಿನಿಮಾ? ಬಿಕಾಸ್ ನೀವ್ ಹೇಳಿದ್ರೆ ನಮ್ಗೆ ಇನ್ನೂ ನೀಟಾಗಿ ಗೊತ್ತಾಗೋದು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದೀರ ಸಿನಿಮಾ. ಅಂಡ್ ಗೊತ್ತಾಗ್ತಿಲ್ಲ ಮಾತಾಡಕ್ಕೆ, ಸಾಕಷ್ಟು ವರ್ಷಗಳಾದ ಮೇಲೆ ಒಂದು ಹಿಟ್ ಸಿನಿಮಾ ಮತ್ತೆ ಕೊಟ್ಟಿರೋದು. ಅಂಡ್ ಥ್ಯಾಂಕ್ ಯು. ಆದಷ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಕಾಯಕ್ ಹೋಗ್ಬೇಡಿ ಟಿವಿಲಿ ಬರುತ್ತೆ ಅಥವಾ ನಿಮ್ಗೆಲ್ಲೋ ಸಿಗತ್ತೆ ಅಂತ. ನಾವಿನ್ನೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ಹೌದು, ನಾವು ಸಿದ್ಲಿಂಗು ಪಾರ್ಟ್ 1 ಅಲ್ಲೂ ಸೇಮ್ ಹಂಗೆ ಇತ್ತು. ಎಲ್ರು ಸಿದ್ಲಿಂಗು ಹಾಗೆ ಸಿನಿಮಾ ನೋಡಿದ್ರು, ಇದ್ರಲ್ಲೂ ಅಷ್ಟೇ ಸಿದ್ಲಿಂಗು ಆಗಿ ನೋಡಿದ್ರು. ನಮ್ಗೆ ಇನ್ನೊಂದು, ನಾವು ಸಿನಿಮಾಲು ಹೇಳಿದ್ವಿ, ದೇವ್ರನ್ನ ನಮ್ದವ್ರಿಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಂತ. ಸೊ ಇದ್ರಲ್ಲಿ ದಯವಿಟ್ಟು ಎಲ್ಲಾರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಯಾರಿದ್ದೀರಾ ಬಂದು ಸಿನಿಮಾ ನೋಡಿ. ಬರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಂತಲ್ಲ, ಯಾರೇ ದೇವ್ರನ್ನ ನಂಬಿದ್ರು ಬಂದು ಸಿನಿಮಾ ನೋಡಿ. ದೇವ್ರ ನಮ್ ಜೊತೆಲಿ ಯಾವತ್ತೂ ಜೊತೆಲಿ ಇರ್ತಾನೆ ಅನ್ನೋದಕ್ಕೆ ಈ ಸಿನಿಮಾ ನೋಡೋದು ಒಂದು ಕಾರಣ. ನಾನು ಅಷ್ಟೇ, ನನಗೂ ಅಷ್ಟೇ, ನಮ್ಮ ಇಡೀ ಚಿತ್ರತಂಡಕ್ಕೆ ಇವತ್ತು ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಲಿ ನಿಂತು ಈ ಸಿನಿಮಾನ ಗೆಲ್ಸಿದ್ದಾರೆ. ಖಂಡಿತವಾಗ್ಲು ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗೋದು. ಸೊ ಇವತ್ತು ಅದೊಂದು ಉದಾಹರಣೆ. ಇವತ್ತು ನಮ್ಗೆ ನಾವು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ವಿ, ನಮ್ಗೆ ಇವತ್ತು ಜನಾನು ಸಪೋರ್ಟ್ ಮಾಡ್ತಿದ್ದಾರೆ, ಜೊತೆಗೆ ಆ ದೇವ್ರು ನಮ್ ಜೊತೆಲಿದ್ದಾರೆ. ಹೌದು ಸರ್, ನನ್ಗೆ ಅದೇ ನೋಡಿ ತುಂಬಾ ಖುಷಿ ಆಗ್ತದೆ. ನನ್ಗೆ ಆಕ್ಚುಲಿ ನನ್ನ ಮೊದಲನೇ ಸಿನಿಮಾ ನಂದಾ ಲವ್ಸ್ ನಂದಿತಾ ರಿಲೀಸ್ ಆದಾಗ ಹಿಂದಿನ ದಿನ ಸಿಕ್ಕಾಬಡೆ ಭಯ ಇತ್ತು, ಏನಾಗುತ್ತೋ ಅಂತ. ಅದಾದ ನಂತರ ಆ ಥರದ್ದು ಯಾವ್ದು ಭಯ ಇರಲಿಲ್ಲ. ಬಟ್ ನಿನ್ನೆ ನನಗೆ ಆಗ್ತಾ ಇದ್ದಷ್ಟು ಭಯ, ಅಂದ್ರೆ ಗೊತ್ತಿಲ್ಲ, ಅದೊಂದು ಇದು ನನ್ನ ಮೊದಲನೇ ಸಿನಿಮಾ ಅನ್ನೋ ತರ ನಾನು ಟ್ರೀಟ್ ಮಾಡ್ಕೊಂಡು ಬಂದಿದ್ದು. ಸೊ ಎಸ್, ಸಿನಿಮಾದಲ್ಲಿ ಅಫ್ಕೋರ್ಸ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆ, ಜೊತೆಗೆ ಅಂದ್ರೆ ಮನುಷ್ಯನಿಗೆ ಮನುಷ್ಯನೇ ಆಗ್ಬೇಕು, ಇನ್ನೊಬ್ರು ಯಾರು ಬಂದು ನಿಲ್ಲಕ್ ಆಗಲ್ಲ ನಮ್ಮ ಜೊತೆಲಿ. ಸೊ ಆದಷ್ಟು ಮನುಷ್ಯರಿಗೆ ಬೆಲೆ ಕೊಡಿ. ನೀವು ಹಣ ಸಂಪಾದನೆ ಮಾಡ್ಬೋದು, ಆದ್ರೆ ಮನುಷ್ಯನಿಗೆ ಬೆಲೆ ಕೊಡಿ ಅಂತ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ಲ. ಸೊ ಅದೇ ನಾವ್ ಅನ್ಕೊಂಡಿದ್ದೆ, ಅದು ಎಂಜಾಯ್ ಮಾಡ್ತೀವಿ. ಇವಾಗ ನಾವೇ ಫೋನ್ ನೋಡ್ಬೇಕಾದ್ರೆ ಅದ್ ನೋಡಿ ಯಾವ್ದೋ ಒಂದು ಬಂದ ತಕ್ಷಣ ನಗ್ತೀವಿ. ಸೊ ಅದನ್ನು ಯೂಸ್ ಮಾಡ್ಬೋದಲ್ಲ ಸಿನಿಮಾಲಿ, ಯಾಕೆ ಯೂಸ್ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ನಾನು ಮಾಡೋದು. ಥ್ಯಾಂಕ್ ಯು. ಎಲ್ಲ ನಮ್ಮ ಡೈರೆಕ್ಟ್ರು, ಎಲ್ಲಿ ಡೈರೆಕ್ಟರ್ ಕಾಣಿಸ್ತಿಲ್ಲ, ಎಲ್ಲ ನಮ್ಮ ಡೈರೆಕ್ಟರ್ ಕೈ ಚಳಕ. ಅವರ ಒಂದು ಬರವಣಿಗೆ ಮೂಲಕ ಈ ಸಿನಿಮಾ ಇವತ್ತು ಸಕ್ಸಸ್ ಆಗಿದೆ. ತುಂಬಾ ಖುಷಿ ಆಗ್ತದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಸೊ ಎಲ್ಲರೂ ಫಿಲ್ಮ್ ಇಷ್ಟಪಡಿದ್ದಾರೆ, ಅದೇ ತುಂಬಾ ಖುಷಿ ಆಗ್ತದೆ. ಸೊ ಗಾಡ್ ಈಸ್ ಆಲ್ವೇಸ್ ದೇರ್ ಫಾರ್ ಗುಡ್ ವರ್ಕ್ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರದ್ದು ಸಪೋರ್ಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಪ್ರತಿಯೊಬ್ಬರದ್ದು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಆಗಿರ್ಬೋದು, ತುಂಬಾನೇ ಮುಖ್ಯ ಆಯ್ತು ನಮ್ಮ ಈ ಫಿಲ್ಮ್ಗೆ. ಸೊ ಜನರು ಇವತ್ತು ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಟು ದಿ ಹೋಲ್ ಟೀಮ್. ಅದೇ ಅಲ್ವಾ, ಯಾವಾಗ್ಲೂ ಆಪೋಸಿಟ್ ಸೈಡ್ಸ್ ಅಟ್ರಾಕ್ಟ್ ಅಂತ ಹೇಳ್ದಂಗೆ. ಸೊ ತಂದೆ ವಿಲನ್ ಆಗಿರೋದಕ್ಕೇನೆ ಹೆಣ್ಣು ಅಂದ್ರೆ ನಾನು ಚೆನ್ನಾಗಿ ಕಾಣಿಸಿರೋದು.